ಶಿವಣ್ಣನ ಅಭಿಮಾನಿ ಆಗಿನ ಇವಾಗ ನಾವು ಅರ್ಜುನ್ ಜನ್ಯನ ಅಭಿಮಾನಿ ನಾವು ಈ ಥರ ಸಿನಿಮಾ ನೋಡೇ ಇಲ್ಲ. ಆದರೆ 45 ಸಿನಿಮಾ ಅಂತಂದ್ರೆ ಒಂದು ವಿಭಿನ್ನವಾಗಿ ಒಳ್ಳೆ ಗ್ರಾಫಿಕಲ್ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಒಳ್ಳೊಳ್ಳೆ ಫಿಲಮ್ ಬರಬೇಕು ಅಂತ ತುಂಬ ಖುಷಿ ಆಗ್ತದೆ. ಯಾವುದು ಫೈಲ್ ಆಗಿಲ್ಲ, ಎಲ್ಲ ಪಾಸ್ ಆಗಿದೆ. ದೊಡ್ಡ ಮನೆ ದೊಡ್ಡ ಯಾವುದೇ ಚಿತ್ರರಂಗದಲ್ಲಿ ಇಬ್ಬರು ದೊಡ್ಡ ಸ್ಟಾರ್ಗಳು ಒಂದೇ ಸಿನಿಮಾದಲ್ಲಿ ತೆರೆ ಹಂಚಿಕೊಂಡರೆ ನಿರ್ದೇಶಕರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇರುತ್ತೆ. ಇಬ್ಬರು ಸ್ಟಾರ್ ನಟರ ವರ್ಚಸ್ಸಿಗೆ ತಕ್ಕಂತೆ ಹಾಗೂ ಅವರ ಅಭಿಮಾನಿಗಳನ್ನು ಗಮನದಲ್ಲಿಟ್ಟುಕೊಂಡು ಕಥೆಯನ್ನು ಹೆಣೆಯಬೇಕಾಗುತ್ತೆ. ಇಬ್ಬರ ಪಾತ್ರಕ್ಕೂ ಸಮಾನವಾದ ಪ್ರಾಮುಖ್ಯತೆಯನ್ನು ನೀಡಬೇಕಾಗುತ್ತೆ. ಇದರಲ್ಲಿ ಚೂರು ಹೆಚ್ಚು ಕಡಿಮೆ ಆದರೂ ಇಬ್ಬರು ಸ್ಟಾರ್ಗಳ ನಡುವಿನ ಈಗೋ ಕ್ಲಾಶ್ ಆ ಸಿನಿಮಾವನ್ನೇ ಬಲಿ ಪಡೆಯುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಉದಾಹರಣೆ ಕೂಡ ಇದೆ. ಹೀಗಿದ್ದಾಗ ಮೂವರು ದೊಡ್ಡ ಸ್ಟಾರ್ಗಳನ್ನು ಒಂದು ಕಡೆ ಸೇರಿಸಿ ಅವರಿಂದ ಸಿನಿಮಾ ಮಾಡುವುದು ಅತಿ ಸುಲಭದ ಮಾತಲ್ಲ. ಆದರೂ ಈ ಅಸಾಧ್ಯ ಕೆಲಸವನ್ನು ಸಾಧ್ಯವನ್ನಾಗಿಸಿದ್ದು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು. ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಮಾಡ್ರನ್ ಗರುಡ ಪುರಾಣ ಹೇಳುವ ಪ್ರಯತ್ನ ಮಾಡಿದ್ದಾರೆ. ಜೀವನದ ಪಾಠ ಮಾಡಿ ಗೆಲುವಿನತ್ತ ಮುಖ ಮಾಡಿದ್ದಾರೆ. ಮಾಡ್ರನ್ ಸಿನಿ ಪ್ರೇಕ್ಷಕರಿಗೆ ಗರುಡ ಪುರಾಣ ಇಷ್ಟ ಆಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಬಾಕ್ಸ್ ಆಫೀಸ್ ಮೇಲೆ ಹದ್ದಿನ ಕಣ್ಣಿಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ವರದಿ ಮಾಡುವ ಸ್ಯಾಕ್ನಿಲ್ ಈ ಚಿತ್ರದ ಅಂಕಿಅಂಶಗಳನ್ನು ಹಂಚಿಕೊಂಡಿದ್ದು, ಆ ಪ್ರಕಾರ ಡಿಸೆಂಬರ್ 31ರಂದು 45 ಚಿತ್ರ ಅಂದಾಜು 42 ಲಕ್ಷವನ್ನು ದೋಚಿದೆ. ಈ ಮೂಲಕ 7 ದಿನದಲ್ಲಿ 13,32,00,000 ಈ ಚಿತ್ರ ಗಳಿಸಿದೆ ಎಂದು ಸ್ಯಾಕ್ನಿಲ್ ಅಧಿಕೃತವಾಗಿ ಪ್ರಕಟಿಸಿದೆ. ಸ್ಯಾಕ್ನಿಲ್ ಪ್ರಕಟಿಸಿರುವ ಮಾಹಿತಿಗಳ ಪ್ರಕಾರ 45 ಚಿತ್ರದ ಮೊದಲ 5 ದಿನದ ಗಳಿಕೆ ನೋಡೋದಾದರೆ ಚಿತ್ರ ಬಿಡುಗಡೆಯಾದ ಮೊದಲ ದಿನ 5.5 ಕೋಟಿ, ಎರಡನೇ ದಿನ 2 ಕೋಟಿ, ಮೂರನೇ ದಿನ 1.95 ಕೋಟಿ, ನಾಲ್ಕನೇ ದಿನ 2 ಕೋಟಿ, ಐದನೇ ದಿನ 85 ಲಕ್ಷ, ಆರನೇ ದಿನ 60 ಲಕ್ಷ, ಏಳನೇ ದಿನ 42 ಲಕ್ಷ ಗಳಿಸಿದ್ದು ಅಂದಾಜು ಒಟ್ಟು ಗಳಿಕೆ 13.32 ಕೋಟಿಯನ್ನು 45 ಚಿತ್ರ ಗಳಿಸಿದೆ ಎಂದು ಸ್ಯಾಕ್ನಿಲ್ ತನ್ನ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ವರದಿ ಮಾಡಿದೆ. ಇನ್ನು 45 ಪ್ಯಾನ್ ಇಂಡಿಯಾ ಸಿನಿಮಾ. ಕಳೆದ ವಾರ ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ದ ಈ ಚಿತ್ರ ನಿನ್ನೆ ಜನವರಿ 1 ಹೊಸ ವರ್ಷದ ಪ್ರಯುಕ್ತ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂನಲ್ಲಿ ಕೂಡ ಬಿಡುಗಡೆಯಾಗಿದೆ. ಈ ಹಿನ್ನೆಲೆ ನಿನ್ನೆಯಿಂದ ಚಿತ್ರದ ಗಳಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ತಮಿಳು ಮತ್ತು ತೆಲುಗಿನಲ್ಲಿ 45 ಚಿತ್ರಕ್ಕೆ ಉತ್ತಮವಾದ ರೆಸ್ಪಾನ್ಸ್ ಸಿಗುವ ನಿರೀಕ್ಷೆ ಇದೆ ಎನ್ನಲಾಗುತ್ತಿದೆ. ಇನ್ನು ಚಿತ್ರ ತೆರೆಗೆ ಬಂದು ಒಂದು ವಾರವಾಗಿದೆ. ಪೈರಸಿ ಕೂಡ ಈ ಚಿತ್ರಕ್ಕೆ ತಾಗಿದೆ. ಆದರೂ ಕೂಡ ಬೆಂಗಳೂರು ಸೇರಿ ಹಲವೆಡೆ ಈ ಚಿತ್ರ ನೋಡುವ ಉತ್ಸಾಹ ಪ್ರೇಕ್ಷಕರಲ್ಲಿದೆ. ಇದಕ್ಕೆ ಪುರಾವೆ ಎಂಬಂತೆ ನಿನ್ನೆ ಜನವರಿ 1 ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದ್ದರೂ ಕೂಡ ಬೆಂಗಳೂರಿನ ಹಲವು ಮಾಲ್ಗಳಲ್ಲಿ ಕೆಲ ಪ್ರದರ್ಶನದ ಟಿಕೆಟ್ಗಳು ವೇಗವಾಗಿ ಬುಕ್ಕಿಂಗ್ ಆಗುತ್ತಿವೆ. ಈ ಎಲ್ಲ ಅಂಶಗಳು 45 ಚಿತ್ರದ ಗಳಿಕೆಯ ಮೇಲೆ ಪರಿಣಾಮ ಬೀರಿದರೂ ಬೀರಬಹುದು. 45 ಚಿತ್ರದ ಅಂಕಿಅಂಶ ನಾಳೆ ಇಂದು ಇನ್ನಷ್ಟು ಹೆಚ್ಚಾಗಬಹುದು.